ನಮಸ್ತೆ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ಆದ MV ಬೋರ್ಡ್ಗೆ ನಿಮ್ಮೆಲ್ಲ ಸ್ವಾಗತ ಸುಸ್ವಾಗತ. ಪುಸ್ತಕ ವಾಚನ ಮಾಡೋಕ್ಕಿಂತ ಮುಂಚೆ ಮೊದಲು ಅದನ್ನು ಬರೆದ ಲೇಖಕರ ಬಗ್ಗೆ ತಿಳ್ಕೊಳ್ಳೋಣ. ಪುಸ್ತಕ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಲೇಖಕರ ಬಗ್ಗೆ ತಿಳ್ಕೊಂಡ್ರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಇವತ್ತಿನ ಎಪಿಸೋಡಲ್ಲಿ ಲೇಖಕರ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಮೆಲ್ರಿಗೂ ಗೊತ್ತಾಗಿರೋ ಹಾಗೆ ನಾನು ಪೂರ್ಣಚಂದ್ರ ತೇಜಸ್ವಿ ಅವ್ರ ಬಗ್ಗೆ ನಿಮಗೆ ಕಿರು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನನಗೆ ಎಷ್ಟು ತಿಳಿದಿದೆಯೋ ಅಷ್ಟು. KP ಪೂರ್ಣಚಂದ್ರ ತೇಜಸ್ವಿ ಅಂದರೆ ಕುಪ್ಪಳ್ಳಿ ಪುಟ್ಟಪ್ಪ ಪೂರ್ಣಚಂದ್ರ ತೇಜಸ್ವಿ. ಇವರು ಪೂರ್ಣ ಹೆಸರು ಕೇಳಿದ ಮೇಲೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಇವರು ರಾಷ್ಟ್ರಕವಿ ಕುವೆಂಪು ಅವರ ಮಗ ಅಂತ. ಇವರು 1938 ಸೆಪ್ಟೆಂಬರ್ 8ರಂದು ರಾಷ್ಟ್ರಕವಿ ಕುವೆಂಪು ಹಾಗೂ ಹೇಮಾವತಿಯವರ ಮಗನಾಗಿ ಶಿವಮೊಗ್ಗದ ಕುಪ್ಪಳ್ಳಿಯಲ್ಲಿ ಜನಿಸ್ತಾರೆ. ಇವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಸ್ನಾತಕೋತ್ತರ ಅಂದರೆ ಕನ್ನಡದಲ್ಲಿ MA ಪದವಿ ಪಡೀತಾರೆ. ಇವರು ಪ್ರಮುಖ ಸಾಹಿತಿಗಳು, ಕಾದಂಬರಿಕಾರರು, ಪ್ರಕಾಶಕರು, ಚಿತ್ರಕಾರರು, ಛಾಯಾಗ್ರಾಹಕರು ಹಾಗೂ ಪರಿಸರವಾದಿಗಳಾಗಿರ್ತಾರೆ. ಕನ್ನಡದ ನವ್ಯ ಸಾಹಿತ್ಯ ಅಂದರೆ ಹೊಸ ಸಾಹಿತ್ಯದ ಕಾಲಘಟ್ಟದಲ್ಲಿ ಪ್ರಮುಖರಾಗಿರ್ತಾರೆ. ಇವರ ಅಬಚೂರಿನ ಪೋಸ್ಟ್ ಆಫೀಸ್ ಎಂಬ ಕಥಾ ಸಂಕಲನದ ಮೂಲಕ ಬಂಡಾಯ ಸಾಹಿತ್ಯ ಪ್ರಕಾರನ ಪ್ರಾರಂಭಿಸ್ತಾರೆ. ಇವರು ಕತೆ, ಕಾದಂಬರಿ, ನಾಟಕ, ವೈಚಾರಿಕ ಲೇಖನಗಳು, ಪ್ರವಾಸ ಕಥನ, ಪರಿಸರ ಮತ್ತು ಬೇಟೆಗೆ ಸಂಬಂಧಿಸಿದ ಬರಹಗಳು ಮತ್ತು ವಿಜ್ಞಾನ, ಇತಿಹಾಸ ಹೀಗೆ ಹಲವು ಪ್ರಕಾರಗಳಲ್ಲಿ ಸಾಹಿತ್ಯನ ರಚಿಸಿದ್ದಾರೆ. ಇವ್ರ ತಂದೆಯಂತೆ ಇವರು ಅಧ್ಯಾಪಕ ವೃತ್ತಿನ ಆಯ್ಕೆ ಮಾಡಿಕೊಳ್ಳಲ್ಲ. ಇವರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೂಡಿಗೆರೆಯಲ್ಲಿ ಕೃಷಿಕರಾಗಿ ಅಲ್ಲೇ ತಮ್ಮ ಜೀವನ ನಡೆಸ್ತಾರೆ. ತಮ್ಮ ಸಾಹಿತ್ಯ ಕೃಷಿಯನ್ನು ಕೂಡ ಮುಂದುವರಿಸ್ತಾರೆ. ಇವ್ರ ಕೆಲವು ಕೃತಿಗಳು ನೋಡಬೇಕಂದ್ರೆ ಕಾರ್ವೋಲು, ಚಿದಂಬರ ರಹಸ್ಯ, ಮಾಯಾಲೋಕ, ಜುಗಾರಿ ಕ್ರಾಸ್, ಮಿಂಚೊಳ್ಳಿ ಇತ್ಯಾದಿ. ಕಥಾ ಸಂಕಲನದ ಬಗ್ಗೆ ಹೇಳೋದಾದರೆ ಅಬಚೂರಿನ ಪೋಸ್ಟ್ ಆಫೀಸ್, ಕಿರುಗೂರಿನ ಗಯ್ಯಾಳಿಗಳು, ಹುಲಿಯೂರಿನ ಸರಹದ್ದು, ಅಣ್ಣನ ನೆನಪು, ಕಾಡಿನ ಕಥೆಗಳು ಹಾಗೆ ಇತ್ಯಾದಿ. ಇನ್ನೊಂದು ಹೇಳಬೇಕು ಅಂದರೆ ಇವರಿಗೆ ಚಿದಂಬರ ರಹಸ್ಯ ಅನ್ನೋ ಕೃತಿಗೆ 1987ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಇವರ ಪತ್ನಿ ಹೆಸರು ರಾಜೇಶ್ವರಿ ಅಂತ, ರಾಜೇಶ್ವರಿ ತೇಜಸ್ವಿ ಅವರು. ಇವರಿಗೆ 2 ಹೆಣ್ಮಕ್ಳು ಕೂಡ ಇದ್ದಾರೆ. ಏಪ್ರಿಲ್ 5, 2007ರಂದು ನಿಜವಾಗ್ಲೂ ಸಿಡಿಲು ಅಲ್ಲ, ಬರಸಿಡಿಲು ಬಡಿತು. ಕನ್ನಡ ಸಾಹಿತ್ಯ ಪ್ರೇಮಿಗಳಿಗೆ, ಪೂರ್ಣಚಂದ್ರ ತೇಜಸ್ವಿ ಅವರ ಅಭಿಮಾನಿಗಳಿಗೆ, ಕನ್ನಡ ಸಾಹಿತ್ಯ ಲೋಕಕ್ಕೆ ಒಂದು ದೊಡ್ಡ ನಷ್ಟ, ತುಂಬಲಾರದ ನಷ್ಟ. ಅಂದರೆ ಏಪ್ರಿಲ್ 5, 2007ರಂದು ಪೂರ್ಣಚಂದ್ರ ತೇಜಸ್ವಿ ಅವರು ಹೃದಯಾಘಾತದಿಂದ ನಮ್ಮನ್ನೆಲ್ಲ ಅಗಲ್ತಾರೆ, ಈ ಲೋಕನೇ ಅಗಲ್ತಾರೆ. ಇಷ್ಟಿತ್ತು ಫ್ರೆಂಡ್ ಲೇಖಕರ ಪರಿಚಯ. ನನಗೆ ಇವ್ರ ಬಗ್ಗೆ ಇಷ್ಟೇ ಗೊತ್ತಿತ್ತು. ನಿಮಗೆ ಇನ್ನೂ ಜಾಸ್ತಿ ಗೊತ್ತಿದ್ದರೆ, ನಿಮಗೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಸ್ ಏನಾರ ಇದ್ದರೆ ಪ್ಲೀಸ್ ಕಾಮೆಂಟಲ್ಲಿ ನನಗೆ ತಿಳಿಸ್ಕೊಡಿ. ಹಾಗೆ ನಾನು ಮುಂದಿನ ವಾರ ಅವ್ರದ್ದು ಯಾವ ಕೃತಿನ ಓದ್ತಾ ಇದ್ದೀನಿ ಅಂತ ಗೆಸ್ ಮಾಡ್ತೀರಾ? ಗೆಸ್ ಮಾಡಿಬಿಟ್ಟು ಕಾಮೆಂಟ್ ಮಾಡಿ. ಹಾಗೇ ಈ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನನ್ನ ಈ ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ. ಏನೋ ಒಂದು ಹೊಸ ಪ್ರಯತ್ನ ಮಾಡ್ತಾಯಿದ್ದೀನಿ. ಎಲ್ರಿಗೂ ಲೇಖಕರು ಹಾಗೂ ಪುಸ್ತಕಗಳ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಕ್ಕೆ ನನ್ನ ಈ ಹೊಸ ಪ್ರಯತ್ನನ ದಯವಿಟ್ಟು ಬೆಂಬಲಿಸಿ. ಧನ್ಯವಾದಗಳು ಸ್ನೇಹಿತರೆ.
ಹಾಂ, ಕಾಮೆಂಟ್ಸ್ ಮಾಡೋದು ಮರಿಬೇಡಿ. ನಾನು ಯಾವ ಪುಸ್ತಕ ಓದ್ಬೋದು ನಿಮಗೆ ಇಲ್ಲಿ ಕ್ಲೂ ಕೊಟ್ಟಿದ್ದೀನಿ. ಕ್ಲೂ ನೋಡಿಕೊಂಡು ಕಾಮೆಂಟ್ ಮಾಡಿ ಯಾವ ಪುಸ್ತಕ ವಾಚನ ಮಾಡ್ತೀನಿ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.